ರಾಜೀವ ಪಿಠಾನಲ್ಲಿ ರೂಢಿಸಿದ ನೂತನ ರಥೋತ್ಸವಕ್ಕೆ ನಿವೃತ್ತರಾದ ಕಾಣಿಕೆ ಪಾಪ ಹಾಯ್ ಮಾಡಿ ಎಲ್ರಿಗೂ. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಅಲ್ಲಿ ನೋಡು, ವೆಲ್ಕಮ್ ಟು ಮೈ ಚಾನಲ್. ಏಷಿ ಅಂತೆ. ಸೊ ಫೈನಲಿ ಎಲ್ಲರೂ ಕೇಳ್ತಾ ಇದ್ರಿ ಏನಕ್ಕೆ ಯೂಟ್ಯೂಬ್ ಸ್ಟಾಪ್ ಆಗಿಬಿಟ್ಟೈತೆ, ಏನಕ್ಕೆ ವ್ಲಾಗ್ ಮಾಡ್ತಾ ಇಲ್ಲ ಅಂತೇಳಿ. ಸೊ ತುಂಬ ದಿನಗಳಾದಮೇಲೆ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತೇಳಿ ಎಲ್ಲನೂ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಫೈನಲಿ ಮತ್ತೆ ಬಂದಿದ್ದೀನಿ. ಸೊ ಇವತ್ತು ನಿಮ್ಗಾಗಲೇ ತಮ್ನೈಲ್ ಮತ್ತು ಹೈಲೈಟ್ಸ್ನ ನೋಡಿ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಅಂತೇಳಿ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ದಿನೇ ದಿನೇ ವೈರಲ್ ಆಗ್ತಿರುವಂಥ ಒಂದು ಫೇಮಸ್ ಪ್ಲೇಸ್ಗೆ, ಅಂದರೆ ಒಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ದಿನೇ ದಿನೇ ಪವಾಡಗಳಾಗಲಿ ಅದರ ವಿಶೇಷತೆಗಳಾಗಲಿ ತುಂಬಾ ಸದ್ದು ಮಾಡ್ತಾಯಿದೆ. ಸೊ ನಾನು ಒಂದು 2-3 ಸಲ ಭೇಟಿ ಕೊಟ್ಟಿದ್ದೆ. ಸೊ ಒಂದು ಸಲ ವ್ಲಾಗ್ ಮಾಡೋಣ, ಎಲ್ರಿಗೂ ತೋರಿಸೋಣ, ಪರಿಚಯ ಮಾಡಿಸೋಣ ಅಂತೇಳಿ. ಎಲ್ರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ರಿಗೂ. ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ತಿಳಿಸೋಣ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋ ನೋಡ್ತಿರುವಂಥ ನನ್ನೆಲ್ಲ ಕರ್ನಾಟಕದ ಜನತೆಗೂ ಸಕ್ಕರೆ ನಾಡಿನ ಅಕ್ಕರೆಯವರಿಗೆ ಸಿಂಚನ ಮಾಡುವ ನಮಸ್ಕಾರ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಬೆಳಿಗ್ಗೆ ಬೇಗನೆ ಎದ್ದು ಫ್ರೀ ಬಸ್ಸಲ್ಲಿ ಇವತ್ತು ಹೋಗೋಣ ಅಂತೇಳಿ ರೆಡಿಯಾಗಿ ಬಂದೆ ಬಸ್ ಸ್ಟ್ಯಾಂಡ್ಗೆ. ಬಟ್ ನನ್ನ ದುರಾದೃಷ್ಟ ಸ್ಟಾರ್ಟಿಂಗಲ್ಲೇ ಸೊ ಬಸ್ ಬರಲಿಲ್ಲ, ಮಿಸ್ ಆಗಿಬಿಟ್ಟಿತ್ತು. ಸೊ ಮತ್ತೆ ವೆಯ್ಟ್ ಮಾಡಿದೆ, ಒಂದು 1/2 ಅವರ್ ಕೂತಿದ್ದೆ. ಬಟ್ ಬಸ್ಸೇ ಬರಲಿಲ್ಲ, ಇನ್ನೂ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಒಂದು ಆಟೋ ಸಿಕ್ತು, ಆಟೋದಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ಅಲ್ಲಿ ಮಂಡ್ಯದಲ್ಲಿ ನಮ್ಮ ದೊಡ್ಡಮ್ಮ ಕಾಯ್ಕೊಂಡಿದ್ರು. ಸೊ ಹಾಗಾಗಿ ನಾನು ಕಾಯೋಕ್ಕಾಗಿಲ್ಲ. ಸೊ ಯಾವುದೋ ಸಿಕ್ತು, ಅದ್ರಲ್ಲಿ ಬಂದುಬಿಟ್ಟೆ. ಸೊ ನಾನಿವಾಗ ಮಂಡ್ಯದಿಂದ ಹೇಗೆ ಹೋಗಬೇಕು ಆ ದೇವಸ್ಥಾನಕ್ಕೆ ಬಸ್ಸಲ್ಲಿ ಹೋಗುವಂಥವ್ರು ಇದ್ದರೆ ಅವ್ರಿಗೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ. ಸೊ ನಾನು ಅಡ್ರೆಸ್ನ ಹೇಳ್ತೀನಿ, ಯಾವ ಬಸ್ ಹತ್ತಬೇಕು, ಯಾವ ಊರಿಗೆ ಹೋಗಬೇಕು ಅಂತೇಳಿ. ಸೊ ನೋಡ್ತಾ ಇರ್ಬೋದು, ನಾವಿವಾಗ ಮಂಡ್ಯದಲ್ಲಿ ಏನು ಮೈಸೂರು ಟು ತುಮಕೂರು ಗಾಡಿ ಸಿಗುತ್ತೆ. ಸೊ ಆ ಒಂದು ಬಸ್ಸು ಏನು ಮಂಡ್ಯದಲ್ಲಿ ನಿಮಗೆ ಅರ್ಧ ಗಂಟೆ ಒಂದು ಸಲ ಸಿಗುತ್ತೆ. 6:15ಗೆ, ನೆಕ್ಸ್ಟು 6:45 ಇರುತ್ತೆ, ನೆಕ್ಸ್ಟ್ 7:15 ಇರುತ್ತೆ. ಸೊ ಈ ರೀತಿ ಮಾರ್ನಿಂಗಿಂದನೇ ಬಸ್ಗಳು ಅವೈಲಬಲ್ ಇದೆ. ತುಂಬ ರಶ್ ಇರುತ್ತೆ, ನಿಜವಾಗ್ಲೂ ನೀವು ಊಹೆ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ, ಅದನ್ನೇ ನಾನು ತೋರಿಸ್ತಾ ಇದ್ದೀನಿ. ನಮಗಂತೂ ಸೀಟ್ ಸಿಕ್ಕಿಲ್ಲ ಎಲ್ಲೂ. ಸೊ ಈಗ ಮಂಡ್ಯದಿಂದ ತುಮಕೂರು ಬಸ್ ಹತ್ತಿದ್ದೀವಿ. ಸೊ ಹೋಗ್ತಿರ್ಬೇಕಾದ್ರಲ್ಲಿ ಮಲ್ಲಕುಪ್ಪೆ ಅಂತ ಸ್ಟಾಪ್ ಬರುತ್ತೆ. ಸೊ ಅಲ್ಲಿಗೆ ನಾವು ಟಿಕೆಟ್ನ ತಗೋಬೇಕು. ಮೈಸೂರು ಅಥವಾ ಮಂಡ್ಯ, ಶ್ರೀರಂಗಪಟ್ಟಣ ಈ ಕಡೆಯಿಂದ ಬರೋರು ತುಮಕೂರು ಗಾಡಿನ ನೀವು ಹತ್ಕೋಬೇಕಾಗತ್ತೆ. ಇನ್ನು ಚನ್ನಪಟ್ಟಣ ಅಂದರೆ ಆ ಕಡೆ ಬೆಂಗಳೂರು ಅಥವಾ ರಾಮನಗರ, ಈ ಕಡೆ ಬಿಡದಿ ಈ ಸೈಡೆಲ್ಲ ಬರೋವಂಥವ್ರು ಚನ್ನಪಟ್ಟಣಕ್ಕೆ ಹೋದರೆ ಅಲ್ಲಿಂದ ನಿಮಗೆ ಗೌಡ್ಗೆರೆಗೆ ಡೈರೆಕ್ಟ್ ಬಸ್ ಇರುತ್ತೆ. ಸೊ ಈ ರೀತಿಯಾಗಿ ನೀವು ಮದ್ದೂರಿಗೆ ಹೋಗಿನೂ ಹೋಗ್ಬೋದು, ಚನ್ನಪಟ್ಟಣಕ್ಕೆ ಹೋಗಿನೂ ಹೋಗ್ಬೋದು. ಸೊ ನಮಗೆ ಹತ್ರವಾಗಿದ್ದಂಥದ್ದು ಮಲ್ಲಕುಪ್ಪೆ ಅಡ್ರೆಸ್ಸು. ಅಂದರೆ ಮದ್ದೂರಿಂದ ಮಲ್ಲಕುಪ್ಪೆಗೆ ಹೋಗಿ ಮಲ್ಲಕುಪ್ಪೆಯಿಂದ ಒಂದು ಆಟೋಗಳು ಸಿಗುತ್ತೆ, ಇಲ್ಲ ಬಸ್ ಆದರೂ ಸಿಗುತ್ತೆ, ಯಾವುದಲ್ಲಾದರೂ ಹೋಗ್ಬೋದು. ಸೊ ತಂದು ನಿಮ್ಮ ದೇವಸ್ಥಾನದ ಹತ್ರ ಬಿಡ್ತಾರೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನೋಡಿ ತುಂಬಾ ರಶ್ ಇರುತ್ತೆ. ಕಳೆದ ಇನ್ನು 2 ಸಲ ಬಂದಿದ್ದೀನಿ, ಬಟ್ ಇವತ್ತು ಕ್ರೌಡು ಸ್ವಲ್ಪ ಕಮ್ಮಿನೇ ಇದೆ. ಕಳೆದ ವಾರದಕ್ಕಿಂತ ಈ ವಾರ ಒಂದು ಸ್ವಲ್ಪ ಕಮ್ಮಿ ಇದೆ. ಸೊ ಹೋಗ್ತಾ ಇದ್ದೀವಿ ಇವಾಗ ಎಂಟ್ರೆನ್ಸ್ ಹತ್ರ. ಸೊ ನೋಡ್ತಾ ಇರ್ಬೋದು ಇವಾಗ ಎಷ್ಟೊಂದು ಜನ ಸೇರಿದ್ದಾರೆ ಅಂತೇಳಿ. ಸೊ ನಿನ್ನೆ ಒಂದು ಅಮಾವಾಸ್ಯೆ ಇತ್ತು, ನಾನು ಸ್ವಲ್ಪ ಕಮ್ಮಿ ಇರ್ತಾರೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಶುಕ್ರವಾರನೂ ಅಷ್ಟೇ ಜನ ಇದ್ದಾರೆ. ಇವಾಗ ನೀವು ಅಲ್ಲಿ ಎಂಟ್ರೆನ್ಸ್ ಹತ್ರ ನೋಡ್ಬೋದು ಎಷ್ಟೊಂದು ಕಾಯಿಗಳೆಲ್ಲ ಕಟ್ಟಿದ್ದಾರೆ ಅಂತ. ಈ ಒಂದು ದೇವಸ್ಥಾನದ ಒಂದು ಸ್ಪೆಷಾಲಿಟಿನೇ ಅದು. 7 ವಾರ ಯಾರು ಒಂದು ತಾಯಿಗೆ ಹರಕೆ ಮಾಡಿ ಒಂದು 7 ಕಾಯಿನ ಕಟ್ತಾರೆ, 1 ವಾರನೂ ಮಿಸ್ ಮಾಡ್ದಂಗೆ. ಸೊ ಅವ್ರಿಗೆ ಒಳ್ಳೇದಾಗತ್ತೆ ಅಂತ
ಪ್ರತಿಯೊಬ್ಬರು ನಂಬಿದ್ದಾರೆ ಆ್ಯಂಡ್ ಅದು ನಿಜನೂ ಕೂಡ. ಸೊ ಅದೇ ರೀತಿಯಾಗಿ ಪ್ರತಿ ಒಂದು ವಾರ ಬಂದಂಥವರು 7 ವಾರನೂ ಕೂಡ ಬಂದು ಕಾಯಿನ ಕಟ್ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ನಾನು ನೋಡ್ದಂಗೆ ಫುಲ್ಲು ದೇವಸ್ಥಾನ ಸುತ್ತಲೇ ಕಾಯಿಗಳು ರಾಶಿನೇ ಐತೆ ಅಂತಲೇ ಹೇಳ್ಬೋದು. ಅಷ್ಟು ಜನಸಂಖ್ಯೆ ಬಂದು ವಾರನೂ ತೆಂಗಿನಕಾಯಿನ ಕಟ್ಟಿ ಅವರ ಕಷ್ಟಗಳನ್ನ ಪರಿಹಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಒಂದು ನಾನು ಒಂದು 2 ವರ್ಷದ ಹಿಂದೆನೇ ಬರಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ನನ್ನ ತಾಯಿ ಕರ್ಸ್ಕೊಂಡಿರಲಿಲ್ಲ. ಅದು ಇವಾಗ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೂ ಟೈಮ್ ಬೇಕಲ್ವ, ಏನೇ ಮಾಡೋದಾದರೂ ನಮಗೇನೆ ಒಳ್ಳೇದಾಗಬೇಕು ಅಂತ ಅಂದ್ರೂ ಕೂಡ ಅದಕ್ಕೂ ಒಳ್ಳೆ ಟೈಮ್ ಬರಬೇಕು. ಸೊ ಆ ಟೈಮ್ ಈಗ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಪ್ರತಿಯೊಬ್ಬರು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋ ಮಾಡಿ ಹಾಕ್ತಾರೆ, ನಮಗೆ ಒಳ್ಳೇದಾಗಿದೆ ಇಲ್ಲಿ ಬಂದ ಮೇಲೆ ಅಂತೇಳಿ. ಅವರು ಹೇಳೋದೆಲ್ಲ ಪ್ರತಿಯೊಂದು ನಿಜ ಅಂತಲೇ ನನಗೆ ಅನ್ನಿಸ್ತು. ಸೊ ಇಲ್ಲಿಗೆ ಬಂದ ಮೇಲೆ ಒಂದು ರೀತಿ ಪಾಸಿಟಿವ್ ಎನರ್ಜಿನೇ ಸಿಗುತ್ತೆ ನಿಮಗೆ. ಹಾಗೆಯೇ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ಏನು ರಾಮಾಯಣದಲ್ಲಿ ನೀವೆಲ್ಲರೂ ಕೇಳಿರ್ತೀರ, ಸೇತುವೆ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ರು ಅಂತೇಳಿ. ತೇಲುವಂಥ ಕಲ್ಲನ್ನು ಯೂಸ್ ಮಾಡಿಕೊಂಡು ಏನೋ ಒಂದು ಸೇತುವೆನ ನಿರ್ಮಿಸಿದ್ರು, ಅದನ್ನೇ ರಾಮ ಸೇತು ಕಲ್ಲು ಅಂತ ಅಂತಾರೆ. ಸೊ ಅದೇ ಒಂದು ಕಲ್ಲನ್ನು ನೀವು ಈ ದೇವಸ್ಥಾನದಲ್ಲಿ ನೋಡ್ಬೋದು, ಅದನ್ನು ಮುಟ್ಬೋದು. ಸೊ ಇಲ್ಲಿ ಬಂದಂಥ ಭಕ್ತಾದಿಗಳು ಏನು ಮಾಡ್ತಾರಪ್ಪ ಅಂದರೆ, ಆ ಒಂದು ನೀರಲ್ಲಿ ತೇಲ್ತಾ ಇರುವಂಥ ಕಲ್ಲನ್ನು ಎತ್ಕೊಂಡು ತಲೆ ಮೇಲೆ ಅಂದರೆ ನೀರನ್ನು ಹಾಕೊತಾರೆ. ಸೊ ಅದ್ರದ್ದು ನೀರೆಲ್ಲ ತಲೆ ಮೇಲೆ ಎರ್ಚ್ಕೊಂಡು ಹೋಗ್ತಾರೆ. ಸೊ ಏನೋ ಒಂದು ಕಂಟಕ ಕಳೆಯುತ್ತೆ, ಏನೋ ಒಂದು ಪಾಪ ಕಳೆಯುತ್ತೆ, ಈ ರೀತಿಯಾಗಿ. ಸೊ ಇದು ಒಂದು ತುಂಬಾ ವಿಶೇಷತೆ ಅಂತಲೇ ಹೇಳ್ಬೋದು. ಗಿರಿಜಾ ವಾಗ್ಮಂಗಲ ಇವರು ನೂತನ ರಥೋತ್ಸವಕ್ಕೆ 100 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡುತ್ತಾರೆ. 50 ರೂಪಾಯಿಗಳ ಕಾಣಿಕೆಯಾಗಿ ನೀಡುತ್ತಾರೆ. ದರ್ಶನ ಎಲ್ಲ ಚೆನ್ನಾಗಿ ಆಯ್ತು. ಇವಾಗ ಕಾಯಿ ಕಟ್ಟೋದಕ್ಕೆ ಟೋಕನ್ ತಗೋಬೇಕಾದ್ರೆ ಬೆಂಗಳೂರು ಭಾಗ್ಯ ಇವರು 100 ರೂಪಾಯಿಗಳ ಕಾಣಿಕೆಯಾಗಿ ನೀಡುತ್ತಾರೆ. ಕಾಯ ಮಾಡ್ತಾರೆ. ಪಾರ್ವತಿ ಚಂದ್ರ ಮನೋಕುಮಾರ್ ಬೆಂಗಳೂರು ಇವರು ನೂತನ ರಥೋತ್ಸವಕ್ಕೆ 101 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡುತ್ತಾರೆ. ಮೊದಲೆಲ್ಲ ಡೈರೆಕ್ಟ್ ಅಲ್ಲೇ ಅಂದರೆ ದೇವಸ್ಥಾನ ಏನು ವಿಗ್ರಹ ಏನಿದೆ ಅಲ್ಲೇ ತೆಂಗಿನಕಾಯಿನ ಕೊಡ್ತಿದ್ರು, ಅಂದರೆ ಯಾವುದೇ ಟೋಕನ್ ಇರಲಿಲ್ಲ. ಬಟ್ ಇಲ್ಲಿ ಕ್ರೌಡ್ ಜಾಸ್ತಿ ಆದಂಗೆ ಜನರನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಲ್ಲ, ಹಾಗಾಗಿ ಇವಾಗ ಟೋಕನ್ ಲೈನನ್ನು ಮಾಡಿದ್ದಾರೆ. ಸೊ ಫಸ್ಟು ಟೋಕನ್ ತಗೊಂಡು ಆಮೇಲೆ ಮೇಲ್ಗಡೆ ಹೋಗಿ ತೆಂಗಿನಕಾಯಿನ ಈಸ್ಕೊಂಡು ಬಂದು ಆಮೇಲೆ ತೆಂಗಿನಕಾಯಿನ ಕಟ್ಟಬೇಕಾಗತ್ತೆ. ಸೊ ಇಲ್ಲಿ ಉಪ್ಪಿನ ಸೇವೆನೂ ಇದೆ, ಅಂದರೆ ಉಪ್ಪಿನ ಪ್ಯಾಕೆಟ್ ತಗೊಳ್ಳೋದು. ಆ ರೀತಿ ತೀರ್ಥ ಸ್ನಾನಕ್ಕೂ ಸಪ್ರೇಟು ಏನೋ ಟೋಕನ್ ಸಿಗುತ್ತೆ. ಸೊ ತೆಂಗಿನಕಾಯಿಗೆ ತಗೊಂಡು ನಾವಿವಾಗ ಮೇಲ್ಗಡೆ ವಿಗ್ರಹದ ಹತ್ರ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಇದೇ ಹಿಡ್ಕಪ್ಪ ಮುಂದೆ ಹೋಗಿ ಕಾಣಿಸ್ತಾ ಇದೆಯಾ? ನೀವು ಒಂದು ಸಲ ನಿಮ್ಮದು ಏನೋ ಒಂದು ಬೇಡಿಕೆ ಇದೆ ಅಥವಾ ನನ್ನ ಈ ಥರ ಒಂದು ಕಷ್ಟ ಇದೆ ಪರಿಹರಿಸಮ್ಮ ಅಂತೇಳಿ
ಒಂದು ಸಲ ಕೇಳಿಕೊಂಡು ಏನು ಒಂದು ಹರಕೆನ ಈ ಥರ ಕಾಯಿನ ತೊಗೊಂಡು ಹರಕೆ ಕಟ್ಬಿಟ್ಟು ಹೋದರೆ ನೀವು ಎಂಥದೇ ಸಂದರ್ಭ ಇದ್ರೂ ಕೂಡ ನಿಮ್ಮನ್ನ ಮತ್ತೆ ಕರ್ಸ್ಕೊತಾರೆ ಚಾಮುಂಡೇಶ್ವರಿ ತಾಯಿಯವರು. ಇದಂತೂ 100% ಸತ್ಯ. ನಿಮಗೆ ಬರೋಕ್ಕಾಗಿಲ್ಲ ಅಂದರೂ ಅದಾಗದೇ ದಾರಿ ಆಗುತ್ತೆ ನಿಮಗೆ ಬರಬೇಕು ಅಂಥೇಳಿ. ಸೊ ಈ ರೀತಿಯಾಗಿ ಪ್ರತಿ ವಾರನೂ ಬಂದು ನಿಮ್ಮ ಹರಕೆನ ನೀವು ತೀರಿಸ್ಕೋಬೋದು. ಆ್ಯಂಡ್ ನಿಮ್ಮ ಕಷ್ಟಗಳು ಏನಿದೆ, ನಿಮ್ಮ ಆಸೆ ಏನಿದೆ, ಜೊತೆಗೆ ನೀವು ಕನಸು ನನಸು ಏನಿದೆ ಎಲ್ಲನೂ ಕೂಡ ಈಡೇರಿಸ್ಕೋಬೋದು ಅಂತಲೇ ಹೇಳ್ಬೋದು. ಶ್ರೀ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಶುಲ್ಕ ವಸೂಲಾತಿಯ ಪಾರ್ಕಿಂಗ್ ವ್ಯವಸ್ಥೆ ಇರುವುದಿಲ್ಲ. ತೆಂಗಿನಕಾಯಿಯನ್ನು ತಗೊಂಡು ಬಂದು ನೀವು ಹಾಗೆ ಕಟ್ಟುವಂಗಿಲ್ಲ. ಏನು ನಿಮ್ಮ ಸಂಕಲ್ಪ ಏನಿದೆ, ನಿಮ್ಮ ಹರಕೆ ಏನಿದೆ ಅದನ್ನು ಫಸ್ಟು ಪ್ರಾರ್ಥನೆ ಮಾಡಿಕೊಂಡು ನಂತರ 7 ಸುತ್ತನ್ನು ಸುತ್ತಬೇಕಾಗತ್ತೆ. ಅಲ್ಲಿ ಒಂದು ಬಸಪ್ಪನವರ ಆವರಣ ಐತೆ, ಅಲ್ಲಿ 7 ಸುತ್ತನ್ನು ಸುತ್ತಿ ನಂತರದಲ್ಲಿ ನೀವು ತೆಂಗಿನಕಾಯಿನ ಕಟ್ಟಬೇಕಾಗತ್ತೆ. ಕಂಪಲ್ಸರಿ 7 ವಾರ ಕಟ್ಟಬೇಕಾ ಅನ್ನೋವಂಥದ್ದು ನಿಮ್ಮ ಒಂದು ಕ್ವೆಶನ್ ಆದರೆ ಇಲ್ಲ, 3 ವಾರ 5 ವಾರ ಅಥವಾ 7 ವಾರ. ಏನಂದರೆ 7 ವಾರ ಕಟ್ಟೋದ್ರಿಂದ ಶೀಘ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ ಅನ್ನುವಂಥ ನಂಬಿಕೆ. ಅದಲ್ಲಂಗೆ ನಿಮಗೆ ಆಗಲ್ಲ, ನಾವು ದೂರ ಇದ್ದೀವಿ, ಬರೋಕ್ಕಾಗಲ್ಲ, ಈ ರೀತಿ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ನೀವು 3 ವಾರ ಕಟ್ಬೋದು, ಇಲ್ಲ 5 ವಾರ ಕಟ್ಬೋದು. ಇಲ್ಲ ನಾನು ಎಷ್ಟೇ ಕಷ್ಟ ಆದರೂ ಬಂದು ಕಟ್ತೀನಿ ಅಂತ ಹೇಳಿದ್ರೆ ಅಂದರೆ ನಿಮ್ಮ ನಂಬಿಕೆ ಮೇಲೆ, ನಿಮ್ಮ ನಂಬಿಕೆ ಹೆಚ್ಚಾಗ್ತಾ ಹೋಗ್ದಂಗೆ ನೀವೇ ಬಂದು ಕಟ್ಟಬೇಕು ಅಂತ ಅನ್ಕೋತೀರ. ಸೊ ಮೊದಲನೇ ವಾರನೇ ನೀವು ಸಂಕಲ್ಪನ ಮಾಡಿ ಈ ರೀತಿಯಾಗಿ ಕಟ್ಬಿಟ್ಟು ನೀವು ಹೋಗ್ಬೋದು. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಊಟದ ಹಾಲ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರತಿದಿನವೂ ಕೂಡ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಾನ್ ಸ್ಟಾಪಾಗಿ ಅನ್ನದಾನ ಇರುತ್ತೆ. ಸೊ ಸೆಲ್ಫ್ ಸರ್ವಿಸ್ ಥರ ಇದು. ಏನು ತಟ್ಟೆಗಳನ್ನ ತೊಗೋಬೇಕು, ತಿಂದಾದ್ಮೇಲೆ ತಟ್ಟೆಗಳನ್ನ ನೀಟಾಗಿ ತೊಳೆದಿಟ್ಬಿಟ್ಟು ಹೋಗಬೇಕು, ನೀಟಾಗಿ ಮಡಗಿಬಿಟ್ಟು. ಸೊ ಈ ರೀತಿಯಾಗಿ ಅಲ್ಲಿ ಸೋಪ್ ಎಲ್ಲ ಇರುತ್ತೆ. ಸೊ ನೀಟಾಗಿ ತೊಳ್ಕೊಂಡು ಮಡಗಿ ಊಟ ಆದಮೇಲೆ ಸೊ ಈ ರೀತಿಯಾಗಿ ಒಂದು ಊಟದ ಹಾಲ್ ಇದೆ. ಒಂದೇನು ಒಂದು ಟೈಮ್ಗೆ ಒಂದು 500 ಜನ ಮೇಲೆ ಇಡಿಸುತ್ತೆ. ಸೊ ಆ ರೀತಿಯಾಗಿ ಯಾವುದೇ ಕ್ರೌಡ್ ಆಗಲ್ಲ, ನಿಧಾನವಾಗಿ ಕೂತ್ಕೊಂಡು ಊಟ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ಊಟ ತಿಂಡಿ ಮಾಡಿಕೊಂಡು ಹೋಗ್ಬೋದು. ಮಾರ್ನಿಂಗ್ ಟೈಮು 12 ಗಂಟೆ 10:30 11 ಗಂಟೆವರೆಗೂ ನಿಮಗೆ ತಿಂಡಿನ ಕೊಡ್ತಾರೆ. ಅದಾದಮೇಲೆ 12 ಗಂಟೆ ಮೇಲೆ ಏನು ಊಟ ಕೊಡೋದಕ್ಕೆ ಶುರು ಮಾಡ್ತಾರೆ. ಅನ್ನ ಸಾಂಬಾರು, ಪಾಯಸ, ಮಜ್ಜಿಗೆ ಇದೆಲ್ಲನೂ ಕೂಡ ಡೈಲಿ ಮಾಡ್ತಾರೆ. ಸೊ ಈ ರೀತಿಯಾಗಿ ಒಂದು ಸೇವನ ಅವರು ಮಾಡ್ತಾಯಿದ್ದಾರೆ, ಪ್ರತಿದಿನ ಇದೆ. ಆ್ಯಂಡ್ ನಿಮಗೆ ಏನು ದಾನ ಮಾಡಬೇಕು ಅನ್ನೋದಿದ್ದರೆ, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋದಿದ್ದರೆ ತರಕಾರಿ, ಅಕ್ಕಿ ಈ ರೀತಿ ಏನು ಬೇಕಾದರೂ ನೀವು ದಿನಸಿ ಐಟಮ್ನ ತಂದು ಕೊಡ್ಬೋದು. ಇಲ್ಲ ನಾವು ದುಡ್ಡನ್ನು ಕೊಟ್ಬಿಡ್ತೀವಿ ಇಷ್ಟು ಅಂತೇಳಿ, ಒಂದು ದಿನಕ್ಕೆ ಇಷ್ಟು ಖರ್ಚಾಗುತ್ತೆ ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ. ನೀವು ನೋಡಿ ಅದನ್ನು ಏನು ಅಮೌಂಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ಟು ನೀವು ಬರ್ಬೋದು. ಸೊ ಅದಾಗಿದ್ಮೇಲೆ ನಾವು ಬಸಪ್ಪನ ಹತ್ರ ಹೋಗ್ತಾಯಿದ್ದೀವಿ. ಸೊ ನೋಡ್ತಾ ಇರ್ಬೋದು ನೀವು, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಪಾಪ ಅದು ನಿಂತಂಗೆ ನಿಂತಿರುತ್ತಾ ಬಸಪ್ಪ ಅವರು. ಏನೋ ಇಷ್ಟು ಜನ ಕೂತಿದ್ದಾರೆ, ಎಲ್ರಿಗೂ ಏನು ಪಾದ ಕೊಡಬೇಕು ಅಂದರೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ಕೇಳಿ ಕೈನ ಚಾಚ್ತಾರೆ. ಬಲಗಡೆ ಕೊಟ್ಟರೆ ಒಳ್ಳೆಯದಾಗುತ್ತೆ. ಈ ರೀತಿ ಕೊಡಲಿಲ್ಲ ಅಂದರೆ ಒಂದು ಕೆಲಸ ಅಷ್ಟು ಬೇಗ ಆಗಲ್ಲ. ಈ ರೀತಿಯಾಗಿ ಮಾಡ್ತಿರುವಂಥದ್ದು. ಸೊ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನಿಜವಾಗ್ಲೂ ಅದನ್ನು ನೋಡಿದಾಗ. ಬಟ್ ಒಳ್ಳೆಯದಕ್ಕೇ ಮಾಡೋದು. ಬಟ್ ಅದು ಎಷ್ಟೊತ್ತು ಅಂತ ಆ ರೀತಿ ಎಲ್ರಿಗೂ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ರಿಸ್ಕ್ ಆಗುತ್ತಲ್ವ, ಅದು ಸ್ವಲ್ಪ ನನಗೆ ಬೇಜಾರಾಗ್ತಿತ್ತು. ಏನು ಅಂದ್ಕೊಬಿಡಿ, ಏನು ಹಿಂಗೆಲ್ಲ ಹೇಳ್ತಾವಳೆ ಅಂತೆಲ್ಲ. ಸೊ ನನಗನ್ಸಿದ್ದು ನಾನು ಹೇಳ್ದೆ ಅಷ್ಟೇ. ಸೊ ನೋಡಿದ್ರಲ್ಲ ಇವತ್ತಿನ ಒಂದು ವಿಡಿಯೋನ, ನಿಮಗೆಲ್ಲ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಕೆಲವೊಂದಷ್ಟು ನನಗೆ ಗೊತ್ತಿರುವಂಥ ಮಾಹಿತಿನ ನಿಮ್ಮಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ರೀತಿ ಬೇರೆ ಬೇರೆ ದೇವಸ್ಥಾನಗಳಾಗಿರ್ಬೋದು, ಪ್ಲೇಸ್ಗಳ ಬಗ್ಗೆ ಮಾಹಿತಿ ಬೇಕು ಅಂತಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದರ ಪ್ರಕಾರವಾಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.